ನೋಡು, ಇವತ್ತಾಗಿದ್ದಾಗೋಯ್ತು. ಸದ್ಯಕ್ಕೆ ಈ ಏಲಕ್ಕಿ ಲವಂಗ ಬಾಯಿಗೆ ಹಾಕೋ. ಇನ್ನು ಮೇಲೆ ಅವಳು ಮನೇಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಊಟ ತಿಂಡಿ ತಿನ್ನೋದು ಉಳ್ಕೊಳ್ಳೋದು ಮಾಡಬೇಡ. ಓಕೆ ಸರ್? ಆದರೂ ಅವ್ರು ಯಾಕೆ ನಂಗೆ ಹಂಗೆಲ್ಲ ಮಾಡ್ತಾರೆ? ಯಾಕೆ ಅಂದರೆ ಅಂಜಲಿನ ನಿನಗೆ ಗಂಟು ಹಾಕಕ್ಕೆ. ನಿನ್ನ ವಶೀಕರಣ ಮಾಡ್ಕೋತಿದ್ದಾರೆ. ಹೇಳು, ನಿನಗೆ ಅಂಜಲಿ ಇಷ್ಟನಾ? ಮದುವೆ ಆಗ್ತೀಯಾ? ನನಗೇನು ಪ್ರಾಬ್ಲಮ್ ಇಲ್ಲ. ಹೇಳು. ಬೀದಿಲಿ ಹೋಗೋ ಹುಚ್ಚುಮಾರಿ ಅದು. ಅದನ್ನ ಮದುವೆ ಆಗಕ್ಕಾಗತ್ತಾ? ಮದುವೆ ಆಗಿ ಸಂಸಾರ ಮಾಡಕ್ಕಾಗತ್ತಾ? ಯಪ್ಪ, ಬೇಕಾದ್ರೆ ನೀರು ತುಂಬಿರೋ ಚಂಬಲ್ ಬಿದ್ದು ಸತ್ತೋಗ್ಬಿಡ್ತೀನಿ. ಅವಳನ್ನ ಮಾತ್ರ ಮದುವೆ ಆಗಲ್ಲಪ್ಪ. ಎಸ್, ನಮಗೂ ನೀನು ಅಂಜಲಿ ಥರದ ಹುಚ್ಚು ಹುಡುಗಿನ ಮದುವೆ ಆಗೋದು ಇಷ್ಟ ಇಲ್ಲ. ಅದಕ್ಕೆ ನೀನು ಅವಳಿಂದ ದೂರ ಇರು, ಆಯ್ತಾ? ಅವಳು ನನ್ನ ಸ್ವಂತ ತಂಗಿನೇ ಆಗಿದ್ರು ಅವಳು ಮುಖವಾಡದ ಹಿಂದಿನ ಮುಖ ಗೊತ್ತಾಗಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯ್ತು. ನಿನ್ನಂಥ ಅಮಾಯಕ ಅದಕ್ಕೆ ಬಲಿಯಾಗಕ್ಕೆ ನನಗಿಷ್ಟ ಇಲ್ಲ. ಆ ತಲೆನೋವನ್ನು ತಗೊಂಡೋಗಿ ಯಾವುದಾದ್ರೂ ಬಿಕಾರಿ ಗಂಟಾಕ್ಲಿ, ನಿನಗೆ ಬೇಡ ಸಂಜೆ. ನಿಂತರ ಅವನ್ನ ದೇವರು ಅಂತ ನಂಬ್ಕೊಂಡು ಅವನಿಗೆ ಹೆಲ್ಪ್ ಮಾಡಿರೋ ಜನ ಎಷ್ಟೋ ಗೊತ್ತಿಲ್ಲ. ಅವರೆಲ್ಲ ಈಗ ಅವ್ರ ಮನೆ ತೋಟದಲ್ಲಿ ಗೊಬ್ಬರ ಆಗಿ ಹೋಗಿದ್ದಾರೆ. ಅವನ ಹಲಕ ಕೆಲಸ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತು. ನೀನು ತೋಟದ ಗೊಬ್ಬರ ಆಗೋನೆ. ಯಪ್ಪ, ಇದೊಳ್ಳೆ ಅಡ್ಕತ್ರಿ ಮಧ್ಯೆ ಸಿಕ್ಕಾಕೊಂಡಂಗೆ ಆಯ್ತಲ್ಲಪ್ಪ. ಅವ್ರು ನೋಡಿದ್ರೆ ಇವ್ರ ಬಗ್ಗೆ ಸ್ಟೋರಿ ಹೇಳ್ತಾರೆ, ಈ ಅಪ್ಪ ನೋಡಿದ್ರೆ ಅವ್ರ ಬಗ್ಗೆ ಹೇಳ್ತಾನೆ. ಯಾರು ನಂಬತ್ತಂದೆ? ನೋಡು ಸಂಜು, ನನಗೆ ಗೊತ್ತು ನೀನು ಏನು ಯೋಚನೆ ಮಾಡ್ತಿದೀಯ ಅಂತ. ಈಗೇನು 10 ಲಕ್ಷ ಮಾತಾಗಿದೆ ಅಲ್ವಾ? ಇನ್ನು 15 ಲಕ್ಷ ಸೇರಿಸಿ 25 ಲಕ್ಷ ಕೊಡ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು ನಾನು? ಏನು ಬೇಡ, ನಾನೊಂದು ಹುಡುಗಿನ ಹುಡುಕಿ ತರ್ತೀನಿ. ಡೂಪ್ಲಿಕೇಟ್ ಮದುವೆ ಆಗಲಿ, ಆಸ್ತಿ ನಮ್ಮ ಕೈಗೆ ಬರಲಿ, ಆಮೇಲೆ ನೀನು ದುಡ್ಡು ಎಣಿಸ್ಕೊಂಡು ಊರಿಗೆ ಹೋಗ್ತಾ ಇರು. ನೀನು ಸೆಟ್ಲು, ನಾನು ಸೆಟ್ಲು. ಏನಂತೀಯ? ಏನು ಹಳೆ ನೋಟೆಲ್ಲ ಸ್ಟಾಕ್ ಇಟ್ಟಿಲ್ಲ ತಾನೆ? ಇಲ್ಲ ರಾಜ, ಹೊಸ ನೋಟೇ ಕೊಡ್ತೀನಿ. ನಂಬೋದಾ? ಗ್ಯಾರಂಟಿನಾ? ಲೋ ದಡ್ಡ, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀವಿ ಆಯ್ತಾ? ನಿನ್ನ ಅಕೌಂಟ್ ನಂಬರ್ ಕೊಡು. ನೀನ್ ಸುಮ್ಮನೆ ಇರಪ್ಪ, ಮಧ್ಯದಲ್ಲಿ ಬಾಯ್ ಹಾಕ್ಬೇಡ. ದೊಡ್ಡವ್ರು ಮಾತಾಡ್ತಿಲ್ವಾ? ನೀವ್ ಹೇಳಿ ಸರ್. ನೋಡಿ ಸರ್, ನನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಹಾರ್ಡ್ ಕ್ಯಾಶ್ ಕೊಟ್ಬಿಡಿ ಸರ್. ನೋಡು ಸಂಜು, ನಿನಗೆ ಈಗಲೇ 25 ಲಕ್ಷ ಚೆಕ್ ಕೊಡ್ತೀನಿ. ನಿನ್ನ ಡೂಪ್ಲಿಕೇಟ್ ಮದುವೆ ಆದ ಮಾರನೇ ದಿನಾನೇ ನಿನ್ನ ಅಕೌಂಟ್ಗೆ ಹಾಕೊಂಡ್ಬಿಡು, ಕ್ಯಾಶ್ ಜಮಾ ಆಗುತ್ತೆ. ಇದಕ್ಕಿಂತ ಇನ್ನೇನು ನಂಬಿಕೆ ಕೊಡಲಿ? ಓಕೆನಾ? ಓಕೆ ಅನ್ಬೇಕಪ್ಪ. ಓಕೆ ಸರ್. ನಡಿ. ಹೋಲ್ಡ್ ಆನ್. ನಾಲ್ಗೆ ಮೇಲೆ ಹೋಲ್ಡ್ ಇರ್ಲಿ. ಮರ್ಯಾದೆ ಹೆಂಗ್ ಕೊಡ್ತೀವೋ ಹಂಗೆ ರಿಟರ್ನ್ ಬಂದ್ರೆ ಸರಿ. ಇಲ್ಲಾಂದ್ರೆ ಹುಡುಗಿ ಅಂತಾನು ನೋಡಲ್ಲ, ನನ್ನ ಜೊತೆ ಓಡಾಡ್ದವಳು ಅಂತಾನು ಲೆಕ್ಕ ಹಾಕೊಳ್ಳಲ್ಲ. ಯಾವಳು ನಿನ್ ಜೊತೆ ಓಡಾಡ್ದವಳು? ಯಾರ್ದಾದ್ರೂ ಮುಂದೆ ಹೀಗೆ ಹೇಳ್ಗಿಳಿಯ ಜನ ತಪ್ಪು ತಿಳ್ಕೊಂತಾರೆ. ಮಾತಲ್ಲೇ ಕತೆ ಕಟ್ಟಿ ಮೋಸ ಮಾಡೋ ವಂಚಕ ನೀನು. ವಂಚಕ ಗಿಂಚಕ ಅಂದ್ರೆ ಕೀಚ್ಕ ಆಗ್ಬಿಡ್ತೀನಿ. ನಮ್ಮಪ್ಪ ಅಮ್ಮ ನನಗೆ ಅಂತ ಒಂದು ಹೆಸರಿಟ್ಟಿದ್ದಾರೆ, ಸಂಜಯ್ ಅಂತ. ಬೇಕಾದ್ರೆ ಸಂಜು ಅಂತ ಕರಿ. ಅದ್ರಲ್ಲೂ ನನಗೆ ಸಂಜು ಅಲ್ಲ, ನನಗೆ ಬೇರೆ ಖದರೆ ಬಂದ್ಬಿಟ್ಟಿದೆ. ಬೇರೆ ಖದರ್ ಬರ್ದೆ ಏನು ಡೂಪ್ಲಿಕೇಟ್ ಹೆಸರು ಸಿಕ್ಕಾಗ? ನೀನು ಆದಿತ್ಯನಾ? ಹೇಳಪ್ಪ ಸಂಜು, ನೀನ್ ಆದಿತ್ಯನಾ? ಹೌದು, ನಾನು ಆದಿತ್ಯನೇ. ನಿನ್ಗೇನಾದ್ರು ಪ್ರಾಬ್ಲಮ್ ಇವಾಗ? ಡೂಪ್ಲಿಕೇಟ್ ಆದಿತ್ಯನ್ ವೇಷದಲ್ಲಿ ಬಂದು ಜನರನ್ನ ಯಾಮಾರಿಸ್ತಿದ್ಯೇನು? ಫ್ರಾಡ್ ನೀನು. ಊರಿಗೂರನ್ನೇ ವಂಚಿಸ್ತಿರೋ ದಗಲ್ಬಾಜಿ ನೀನು. ಏನ್ ಕೂಗ್ಬೇಡ. ಇಲ್ಲಿರೋ ಎಲ್ರನ್ನು ಕುರಿ ಮಾಡ್ಬೋದು, ಅದಿ ವಸುಂಧರನ್ ಮಾತ್ರ ಕುರಿ ಮಾಡಕ್ ಆಗಲ್ಲ ಕಣೋ ಕಟುಕ. ಬೇಡ, ಹೇಳ್ತಿದೀನಿ ನೋಡು. ನೀನೇನೋ ಹೇಳೋದು, ನಾನ್ ಹೇಳ್ತಿದ್ದೀನಿ ಕೇಳು. ನೀನ್ ಆದಿತ್ಯನ್ ಕಾಲ್ ಧೂಳ್ ಸಮ ಕೂಡ ಆಗಲ್ಲ. ಅವನ್ ಹೆಸರಲ್ಲಿ ನಾಟಕ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಸುಮ್ನಿರ. ನಿನ್ನ ಆದಿತ್ಯ ಯಾರೋ ಏನೋ ನನ್ಗೆ ಗೊತ್ತಿಲ್ಲ, ನನಗ್ ಬೇಕಾಗೂ ಇಲ್ಲ. ಆದ್ರೆ ಸದ್ಯಕ್ಕೆ ನಾನೇ ಆದಿತ್ಯ.
ನನ್ನ ಲುಕ್ಸ್ ನೋಡು, ಡ್ರೆಸ್ ನೋಡು. ಇನ್ನೇನ್ ಪ್ರೂಫ್ ಬೇಕು ನಾನೇ ಆದಿತ್ಯ ಅನ್ನಕ್ಕೆ? ಅಲ್ಲ, ಒಂದ್ ಸೆಕೆಂಡ್ ಇರು. ನಿನಗೆ ನಾನು ಯಾಕೆ ಪ್ರೂವ್ ಮಾಡಬೇಕು? ನಿನಗೇನು ಗೊತ್ತಾ ಆದಿತ್ಯನ ಬಗ್ಗೆ? ಯಾವುದೋ ರಾಜಸ್ಥಾನಿಂದ ಕರ್ನಾಟಕಕ್ಕೆ ಬಂದ್ಬಿಟ್ಟು ನನಗೆ ಆದಿತ್ಯನ ಬಗ್ಗೆ ಲೆಕ್ಚರ್ ಕೊಡ್ತಾಳೆ. ಏಯ್, ನೀನು ಆದಿತ್ಯ ಆಗಕ್ ಸಾಧ್ಯನೇ ಇಲ್ಲ. ಹೇಳ್ತಾ ಇಲ್ವಾ, ಅವನ ವೇಷದಲ್ಲಿ ಆಸ್ತಿ ಹೊಡಿಯಕ್ ಬಂದಿರೋ 420. ನೀನೆಂತ ಪಾರ್ಟಿ ಅಂತ ನನಗೆ ಗೊತ್ತಿಲ್ವಾ? ಬಾಡ್ಗೆನೆ ಕೊಡದೆ ಓಡೋದೋಳ್ ನೀನು. ಆದಿತ್ಯ ಹಿಂಗು ಶ್ರೀಮಂತ, ಅವನ ಆಸ್ತಿನ ಲಪ್ಟಾಯ್ಸಕ್ ಬಂದಿರೋ ಮಿಟುಕ್ಲಾಡಿ ನೀನು ನನಗೆ ಹೇಳ್ತೀಯ? ಅದು ಆದಿತ್ಯ ಸಿಕ್ಕಿದ್ರೆ 2 ಲಕ್ಷ ಕೊಡ್ತೀನಿ ಅಂತ ಡೌ ಬೇರೆ. ಯಪ್ಪ, ಈ ತರ ಬೀಳಿಕಾಗೇನ ನನ್ನ ಲೈಫಲ್ಲಿ ನೋಡಿಲ್ಲ ಗುರು. ಶಟ್ ಅಪ್. ಏನ್ ಶಟಪ್? ಮಾಡದೇ ಇರೋ ತಪ್ಪುಗೆ ಕೊಲೆಗಾರನ್ ಪಟ್ಟ ಕಡ್ದೋಳ್ ನೀನು. ಮೊದ್ಲು ನೀನ್ ಶಟಪ್. ಏಯ್, ನಿನ್ನ ಈಗಲೂ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಸಿ ಕಮ್ಮಿ ಎಣ್ಸಂಗ್ ಮಾಡ್ತೀನಿ ಕಣೋ. ಏನೋ ಅಟೆಂಪ್ಟು? ಅದೇ ಇನ್ನೊಂದ್ಸಲಿ ಹೇಳಿ ನೋಡೋಣ. ಮರ್ಡರ್ ಕೇಸ್ ಹಾಕ್ಸ್ತೀನಿ, ಜೊತೆಗೆ ಆದಿತ್ಯನ್ ತರ ನಾಟಕ ಆಡ್ತಿದ್ಯಾ ಅಂತ ಫ್ರಾಡ್ ಕೇಸ್ ಕೂಡ ಹಾಕ್ಸ್ತೀನಿ. ಶಭಾಯ್. ನೀವು ಬೆಂಗಳೂರಿಗೆ ಬಂದಾಗಿಂದ ನಿಮ್ಮನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ಕಾಪಾಡ್ಕೊಂಡ್ ಬಂದ್ನಲ್ಲ, ಅದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟು ಇನ್ ಜೀವನದಲ್ಲಿ ಮರೆಯಲ್ಲ ಇದನ್ನ. ಇನ್ನೊಂದು ಕ್ಷಣ ನನ್ನ ಮುಂದೆ ನಿಂತ್ಕೋಬೇಡಿ. ಹೋಗ್ತಾ ಇರಿ, ಹೋಗ್ರಿ. ಯಾಕೋ ಹೋಗ್ಬೇಕು? ನಿನ್ ಮುಖವಾಡನ ಬಯಲ್ ಮಾಡೇ ಹೋಗ್ತೀನಿ. ಯಾಕೆಂದ್ರೆ ನೀನ್ ನಾಟಕ ಆಡ್ತಿರೋದು ನನ್ನ ಆದಿತ್ಯನ ಹೆಸರಲ್ಲಿ. ಬೇಡ, ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಕೊಲೆಗಾರ ಆಗ್ಬೇಕಾಗತ್ ನೋಡು. ಹೌದಪ್ಪ, ಆಗ್ತೀಯಾ? ಆಗ್ದೆ ಏನು? ಒಂದ್ ಕೊಲೆ ಮಾಡ್ದಂಗೆ ಇನ್ನೊಂದ್ ಮಾಡೋದೇನ್ ಕಷ್ಟನಾ? ಏನು ಕೊಲೆ ಮಾಡ್ತೀಯಾ? ತಲೆ ಕಡಿದ್ಯಾ? ಕಡಿ. ಚಿ ನಿನ್ನ ಮಾತಾಡ್ಸಕ್ಕೂ ಅಸಹ್ಯ ನನ್ಗೆ. ಏಯ್, ನಿನ್ ಮುಖ ನೋಡಿದ್ರೆ ವಾಕರ್ಗೆ ಬರುತ್ತೆ. ಏಯ್, ಯಾವನೇ ನೋಡಕ್ ಹೇಳಿದ್ದು? ಹೋಗ್ ಕನ್ನಡಿ ಮುಂದೆ ಕೂತ್ಕೋ. ಮೇಕಪ್ ಹಾಕಿರೋ ದೆವ್ವ ಕಾಣಿಸತ್ ನಿಂಗೆ. ಬಗ್ಗೆಲ್ಲ ಏಯ್, ಹೋಗ. ಒಳಗಡೆ ಇದ್ರೆ ಒಂಥರ ಮೆಂಟ್ಲುಗಳು, ಹೊರಗಡೆ ಬಂದ್ರೆ ಇನ್ನೊಂಥರ ಮೆಂಟ್ಲುಗಳು. ಅಲ್ಲ, ಇದೇನು ಊರು ಇಲ್ಲ ಹುಚ್ಚಾಸ್ಪತ್ರೆ? ಅಲ್ಲ, ನಾನು ಆದಿತ್ಯ ಅಂತ ಹೆಸರಿಡ್ಕೊಂಡ್ರೆ ಇವಳಿಗೇನು ಕಷ್ಟ? ನಾನು ಆದಿತ್ಯ ಅಂತನಾರು ಹೆಸರಿಡ್ಕೊಂತೀನಿ, ಮಹೇಂದ್ರ ಅಂತನಾರು ಇಟ್ಕೊಂತೀನಿ, ವೀರೇಂದ್ರ ಅಂತನಾರು ಇಟ್ಕೊಂತೀನಿ. ಇವಳು ಯಾಕೆ ಹುರ್ಕೊಳ್ಳೋದು? ನಾನೇನು ಇವಳಿಗೆ ಮೋಸ ಮಾಡಿ? ಓಹೋ, ಅವಳು ಹುಡುಕ್ತಿರೋ ಹುಡುಗನ ಹೆಸರು ಆದಿತ್ಯನೇ. ಇಲ್ಲಿ ನಾನು ಇಟ್ಕೊಂಡಿರೋ ಡ್ರಾಮಾ ಹೆಸರು ಆದಿತ್ಯನೇ. ಇಲ್ಲಿದೆ ಲಿಂಕು. ಅಲ್ಲ, ಅವಳು ಹುಡುಕ್ತಿರೋ ಆದಿತ್ಯಂಗು ಈ ಮನೇಲಿರೋ ಆದಿತ್ಯಂಗು ಏನಾರು ಲಿಂಕ್ ಇದೆಯಾ? ಅಯ್ಯಪ್ಪ, ತಲೆ ಕೆಟ್ಟ ಹೋಗ್ತಿದೆ. ಸದ್ಯ ನಾನು ಎಣ್ಣೆ ಹೊಡಿಯೋದು ಕಲೀಲಿಲ್ಲ, ಇಲ್ಲ ಅಂದಿದ್ರೆ ಸರಿಯಾಗಿ ಪಟ್ಕೊಂಡ್ಬಿಡ್ತಿದ್ದೆ. ನನ್ನ ಒಳ್ಳೇದನ್ನ ನೀನು ಯೋಚಿಸೋನಾದ್ರೆ ಅಂಜಲಿಗೂ ಸಂಜುಗೂ ಮದುವೆ ಮಾಡಿಸು. ನಾನು ಮದುವೆ ಮಾಡೋದಕ್ಕೆ ರೆಡಿ. ನೀನು ನಿನ್ನ ಮಗಳನ್ನ ಈ ವಯಸ್ಸಲ್ಲೇ ವಿಧವೆಯಾಗಿ ನೋಡೋದಕ್ಕೆ ರೆಡಿನಾ? ಮಹೇಂದ್ರ ಕೆಲವು ವಿಚಾರದಲ್ಲಿ ಯಾವತ್ತೂ ಬದಲಾಗಲ್ಲ ಚಂದ್ರ. ನಮ್ಮ ಕೆಲಸ ಆಗ್ತಿದ್ದ ಹಾಗೆ ನಾನೇ ಆ ಸಂಜುನ ಮೂಟೆ ಕಟ್ತಿದ್ದೀನಿ.